ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡೋದಕ್ಕೆ ನಮ್ಮ ಏನು ಮಾದಿಗರ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತೆ ಎಲ್ಲ ತಾಲೂಕಿನ ಮುಖಂಡರು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡಲಿಕ್ಕೆ ಬಂದಿದ್ದೇವೆ. ಯಾಕೆ ಅಂದ್ರೆ ಏನು ಒಳಮೀಸಲಾತಿ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಗೊತ್ತಿದೆ. ಸುಮಾರು 35 ವರ್ಷಗಳಿಂದ ಈ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಆದ್ರೆ ಒಳಮೀಸಲಾತಿ ಕೊಡ್ತೀವಂತಾರೆ ಕೊಡಲ್ಲ. ಆದ್ದರಿಂದ ಈಗೊಂದು ವಿಚಾರಗಳೇನಂದ್ರೆ ಕೆಲವೊಂದು ಒಳಮೀಸಲಾತಿ ಕೊಡಬಾರ್ದು ಅಂತ ಕೆಲವೊಂದು ಸಂಘಟನೆಗಳು ಮತ್ತೆ ಏನು ಕೆಲವೊಂದು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಸರ್ಕಾರಕ್ಕೆ. ಯಾಕೆ ಈಗ ನಮ್ಮಲ್ಲೇ ಒಬ್ರು ಕೊಡೋದು ಒಬ್ರು ಬೇಡ ಅನ್ನೋದು ಯಾಕೆ ಅಂತ ಒಂದು ವಿಚಾರ. ಯಾಕಂದ್ರೆ ಈ ಸಮಾಜ 35 ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲೂ ಒಂದು ಹೋರಾಟಗಳನ್ನ ಮಾಡಿ ಅನ್ನ ತ್ಯಾಗಗಳನ್ನ ಮಾಡ್ತಕ್ಕಂತ ವಿಚಾರ. ಆದ್ರೆ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಅವರು ಏನು 27ನೇ ತಾರೀಕು ಒಂದು ವಿಶೇಷ ಅಧಿವೇಶನ ಕರೆದು ನಾವು ಮೀಸಲಾತಿಯನ್ನ ನಾವು ಮಾಡ್ತೀವಿ ಅಂತ ಒಂದು ಸಭೆಯಲ್ಲಿ ಮೊನ್ನೆ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡ್ತಕ್ಕಂತ ಸಭೆಯಲ್ಲಿ ನಮ್ಮ ಏನು ಮಂತ್ರಿಗಳು ಇದ್ರು ಅವ್ರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಏನು ನಾಳೆ 27ನೇ ತಾರೀಕು ಒಳಮೀಸಲಾತಿ ಆದ್ರೆ ನಿಜವಾಗಲೂ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಏನು ಒಳಮೀಸಲಾತಿಯಿಂದ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 5ರಿಂದ 6,000 ಜನಕ್ಕೆ ಏನು ಉದ್ಯೋಗಗಳನ್ನ ಕೊಡ್ತಕ್ಕಂತ ಒಂದು ಇದೆ ಒಳಮೀಸಲಾತಿ. ಆದ್ರೆ ಕೆಲವೊಂದು ಪಟ್ಟದಪ್ಪ ಅವ್ರನ್ನ ಏನಂತ ಕರಿಬೇಕಂದ್ರೆ ನಿಜವಾಗ್ಲೂ ಈ ಮಾದಿಗರಿಗೆ ನಿಜವಾಗ್ಲೂ ಅವರು ಯಾವುದೇ ರೀತಿ ಅವ್ರಿಗೆ ಅನ್ಯಾಯ ಆಗ್ಬೇಕಂತ ಕೆಲವ ಸಚಿವರುಗಳು ಇದನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿ ನಿಲ್ಸುವಂತ ಒಂದು ಅವ್ರಿಗೆ ತಲೆ ತುಂಬುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ 35 ವರ್ಷಗಳಿಂದ ಈ ಮಾದಿಗರು ಏನು ಹೋರಾಟ ಮಾಡಿರೋದ್ರಿಂದ ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿರೋದು ಬೇಡವಾ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಏನು ಒಂದು ಎಕ್ಸಾಮ್ ಬರ್ದು ಅದರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬಾರ್ದಾ? ಅದನ್ನ ಕೇಳತ್ತಪ್ಪ. ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ವಿಚಾರ ಏನಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಮಾದಿಗ ಏನು ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ದಿನ ಒಂದು ಮೆಮೊರಿಯಲ್ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಏನು ಮುಖ್ಯಮಂತ್ರಿಗಳು 27ನೇ ತಾರೀಕು ಘೋಷಣೆ ಮಾಡಿದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಇಲ್ಲ ಅಂದ್ರೆ ನಿಜವಾಗಲೂ ನಾವು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮಾದಿಗ ಸಂಘಟನೆಗಳಿದೆಯೋ ನಿಜವಾಗ್ಲೂ ನಿಮ್ಗೆ ಬಹಿಷ್ಕಾರ ಹಾಕುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳುತ್ತೇವೆ. ಕೆ ಕೃಷ್ಣಮೂರ್ತಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರ ಮಾಜಿ ಅಧ್ಯಕ್ಷರು ಚಿಕ್ಕಬಳ್ಳಾಪುರ.